ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಪೂರಿ ಜಗನ್ನಾಥನಲ್ಲಿ ನಡೀತಕ್ಕಂತಹ ಮಿರಾಕಲ್ಸ್ನ ಬಗ್ಗೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಈ ಪೂರಿ ಜಗನ್ನಾಥನಲ್ಲಿ ಮಿರಾಕಲ್ಸ್ ಅನ್ನೋದು ನಮಗೆ ಗೊತ್ತೇ ಇದೆ. ಹಾಗೆ ಸೈಂಟಿಫಿಕಲು ನೋಡಿದ್ರೂ ಸಿಗಬಹುದು ಅಥವಾ ಸಿಗ್ದಲೇನೂ ಇರ್ಬೋದು ರೀಸನ್ಸ್. ಅದರಲ್ಲಿ ಮೊದಲನೇದಾಗಿ ನಮ್ಮ ಕಣ್ಣಿಗೆ ಆಕರ್ಷಣೆ ಆಗೋದು ಅಂದರೆ ಬಾವುಟದ ಬಗ್ಗೆ, ಅಂದರೆ ಫ್ಲ್ಯಾಗ್ನ ಬಗ್ಗೆ. ದೇವಸ್ಥಾನದ ಗರ್ಭಗುಡಿಯ ಮೇಲೆ ಪ್ರತಿದಿನವೂ 2 ಬಾರಿ ಹತ್ತಿ ಬಾವುಟವನ್ನು ಬದಲು ಮಾಡ್ತಾರೆ. ಸುದರ್ಶನ ಚಕ್ರದ ಮೇಲೆ, ದೇವಸ್ಥಾನದ ಗರ್ಭಗುಡಿಯ ಮೇಲೆ 1000 ಅಡಿಗಳು ಹತ್ತಿದರೆ ಅಲ್ಲಿ ಸುದರ್ಶನ ಚಕ್ರ ಇದೆ. ಆ ಸುದರ್ಶನ ಚಕ್ರದ ಮೇಲೆ ಬಾವುಟವನ್ನು ಪ್ರತಿದಿನವೂ 2 ಬಾರಿ ಬದಲನ್ನು ಮಾಡ್ತಾರೆ. ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಹಾಗೆ ಸಂಜೆ ಸೂರ್ಯ ಅಸ್ತವಾಗುವಂತಹ ಸಮಯದಲ್ಲಿ. ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಒಂದೊಂದು ಕಾಲದಲ್ಲಿ ಸೂರ್ಯನು ಬೇಗ ಮುಳುಗುತ್ತಾನೆ, ಒಂದೊಂದು ಕಾಲದಲ್ಲಿ ಲೇಟಾಗಿ ಮುಳುಗುತ್ತಾನೆ. ಅಂದರೆ ಸನ್ಸೆಟ್ ಅನ್ನೋದು ಒಂದೊಂದು ಸೀಸನಲ್ಲಿ ಬೇಗ ಆಗುತ್ತೆ, ಒಂದೊಂದು ಸೀಸನಲ್ಲಿ ಲೇಟಾಗಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಸನ್ಸೆಟ್, ಅಂದರೆ ಸೂರ್ಯ ಅಸ್ತ ಆಗುವಂತಹ ಸಂದರ್ಭದಲ್ಲಿ ಈ ಬಾವುಟವನ್ನು ಬದಲಾವಣೆ ಮಾಡ್ತಾರೆ. ಮತ್ತು ಅಲ್ಲಿ ನಡೀತಕ್ಕಂತಹ ಮಿರಾಕಲ್ ಏನು ಆ ಬಾವುಟದಲ್ಲಿ ಅಂತಂದರೆ, ಗಾಳಿ ಹೋಗುವ, ಅಂದರೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಗಾದೆಯೇ ಇದೆ, ಗಾಳಿ ಬಂದ ಕಡೆ ತೂರ್ಕೊಳ್ಳೋ ಅಂತ ಹೇಳಿ. ಆದರೆ ಈ ಬಾವುಟದ ಬಗ್ಗೆ, ಈ ಬಾವುಟ ಯಾವತ್ತೂ ಗಾಳಿ ಹೋಗುವಂತಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಅಂದರೆ ಯಾವ ಕಡೆ ಏರ್ ಅನ್ನೋದು ಚಲಿಸುತ್ತದೆಯೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿಯೇ ಫ್ಲ್ಯಾಗ್ ಯಾವಾಗಲೂ ಫ್ಲೈ ಆಗುತ್ತೆ. ಇದು ಒಂದು ಮಿರಾಕಲ್. ನೆಕ್ಸ್ಟ್, ಅಲ್ಲಿ ಇರ್ತಕ್ಕಂತಹ ಆ ಫ್ಲ್ಯಾಗ್ ಹತ್ರ ಇರ್ತಕ್ಕಂತಹ ಸುದರ್ಶನ ಚಕ್ರ. ನಾವು ದೇವಸ್ಥಾನದ ಸುತ್ತಲಿನ ಯಾವುದೇ ಆ್ಯಂಗಲ್ನಲ್ಲಿ ನಿಂತುಕೊಂಡ್ರು ನೋಡಿದರೆ, ಫಾರ್ ಎಕ್ಸಾಂಪಲ್ 90 ಡಿಗ್ರಿ, 80 ಡಿಗ್ರಿ, 180 ಡಿಗ್ರಿ, ಆ ಥರ ಯಾವುದೇ ಆ್ಯಂಗಲ್ನಲ್ಲಿ ಕೂಡ ನಾವು ನಿಂತು ನೋಡಿದರೆ ಆ ಸುದರ್ಶನ ಚಕ್ರ ಅಂತಕ್ಕಂಥದ್ದು ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಸಹ ಕರೆಕ್ಟ್ ಸರ್ಕಲ್ ಶೇಪಿನಲ್ಲಿಯೇ ನಮಗೆ ಕಂಡುಬರುತ್ತೆ. ತಿರುಗುತ್ತೆ ಅನ್ನೋದಕ್ಕೆ ಅದು ತಿರುಗ್ತಾ ಇದ್ದರೆ ನಮಗೂ ನಮ್ಮ ಪಕ್ಕದಲ್ಲಿರೋರು ಬೇರೆ ಆ್ಯಂಗಲಲ್ಲಿದ್ದರೆ ಅವ್ರಿಗೂ ಸಹ ಪರ್ಫೆಕ್ಟಾಗಿ ಕಾಣುತ್ತೆ, ನಮಗೂ ಸಹ ಪರ್ಫೆಕ್ಟಾಗಿ ಕಾಣುತ್ತೆ. ಸೊ ಇದೊಂದು ಮಿರಾಕಲ್ಸ್. ಈ 2 ಮಿರಾಕಲ್ಸ್ ಅಂದರೆ ದೇವಸ್ಥಾನದ ಮೇಲೆ, ಗರ್ಭಗುಡಿಯ ಮೇಲೆ ಇರ್ತಕ್ಕಂತಹ 2 ಮಿರಾಕಲ್ಸ್. ಇನ್ನು ಪೂರಿ ಜಗನ್ನಾಥಿನ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥದ್ದು ತುಂಬ ವಿಷಯಗಳಿದೆ. ತುಂಬ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.